ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಈಗ 6ನೇ ವಿಡಿಯೋ ಇದಾಗಿರುತ್ತೆ. ಓಕೆ, ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸರಳ ಅಂಗಾಂಶದ ವಿಧಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಅಂಗಾಂಶ ಅಂದ್ರೆ ಏನು? ಟಿಶ್ಯೂಸ್ ಅಂತ ಹೇಳ್ತೀವಿ, ಟಿಶ್ಯೂ ಅಂತ ಕರಿತೀವಿ, ಹೌದಲ್ವಾ? ಸೊ ಇದರಲ್ಲಿ ಸಿಂಪಲ್ ಟಿಶ್ಯೂಸ್ ಏನಿರುತ್ತೆ ಅದ್ರ ಟೈಪ್ಸ್ ಅನ್ನ ಹೇಳಿ ಅಂತ ಹೇಳ್ತಾರೆ. ನೋಡಿ, ಸರಳ ಅಂಗಾಂಶದ ವಿಧಗಳು ಬಂದು ಪೇರೆಂಕೈಮಾ ಅಂಗಾಂಶ, ಕೋಲಂಕೈಮಾ ಅಂಗಾಂಶ ಮತ್ತೆ ಸ್ಕ್ಲಿರೆಂಕೈಮಾ ಅಂಗಾಂಶ. ಓಕೆ, ಇದ್ರ ಬಗ್ಗೆ ಥಿಯರಿ ಪಾರ್ಟ್ ಬೇಕು ಮೇಡಮ್ ಅಂತ ಅನ್ನೋರು ಕಮೆಂಟ್ ಅಲ್ಲಿ ತಿಳಿಸಿ. ಸಪರೇಟ್ ಆಗಿ ಅಂಗಾಂಶಗಳ ಬಗ್ಗೆ ಜೊತೆಗೆ ಸೆಲ್ ಆರ್ಗನಲ್ಸ್ ಬಗ್ಗೆ ಅವುಗಳದೇ ಒಂದು ಟಾಪಿಕ್ ಅನ್ನ ಹಾಕೋಣ. ಇಂಟ್ರೆಸ್ಟ್ ಇರೋರು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋನ ಮಾಡೋಣ. ಸರಳ ಅಂಗಾಂಶದ ವಿಧಗಳು ಬಂದು ಯಾವುವು? ಪೇರೆಂಕೈಮಾ, ಕೊಲ್ಲಂಕೈಮಾ ಮತ್ತೆ ಸ್ಕ್ಲಿರೆಂಕೈಮಾ. ಓಕೆ, ತುದಿವರ್ಧನ ಅಂಗಾಂಶ ಇಲ್ಲಿ ಕಂಡು ಬರುತ್ತೆ. ನೋಡಿ, ತುದಿವರ್ಧನ ಅಂಗಾಂಶ ಅಂತ ಹೇಳ್ತೀವಿ. ಅದು ಎಲ್ಲಿ ಕಂಡು ಬರುತ್ತೆ? ಅದು ಕಂಡು ಬರುವುದು ಎಲ್ಲಿ ಅಂತ ಹೇಳಿದ್ರೆ ಬೆಳೆಯುತ್ತಿರುವಂತಹ ಕಾಂಡ ಮತ್ತು ಬೇರುಗಳ ತುದಿಯಲ್ಲಿ. ಓಕೆ, ಸೊ ಏನಂತ ಹೇಳ್ಬೋದು? ತುದಿವರ್ಧನ ಕಾಂಡ ಹಾಗೂ ಬೇರುಗಳ ಕಾಂಡ ಮತ್ತು ಬೇರುಗಳ ತುದಿಯಲ್ಲಿ ಕಂಡು ಬರುತ್ತೆ. ಜೊತೆಗೆ ಅದರದ್ದು ಕೆಲಸ ಏನು? ಹಾಗಾದ್ರೆ ತುದಿವರ್ಧನ ಅಂಗಾಂಶ ಎಲ್ಲಿ ಕಂಡು ಬರುತ್ತೆ, ಅದರ ಕಾರ್ಯ ಏನು ಅಂತ ಹೇಳಿದ್ರೆ ಇದು ಕಾಂಡ ಮತ್ತು ಬೇರುಗಳ ತುದಿಗಳಲ್ಲಿ ಕಂಡು ಬರುತ್ತೆ. ಜೊತೆಗೆ ಕಾಂಡ ಹಾಗೂ ಬೇರುಗಳ ಉದ್ದವನ್ನ ಹೆಚ್ಚಿಸುತ್ತೆ. ಇದ್ರದ್ ಕೆಲಸ ಏನು? ಕಾಂಡ ಹಾಗೂ ಬೇರುಗಳ ಉದ್ದವನ್ನ ಹೆಚ್ಚಿಸೋದೇ ಇದ್ರ ಕೆಲಸ. ಓಕೆ, ತೆಂಗಿನಕಾಯಿಯ ಸಿಪ್ಪೆಯು ಯಾವ ಅಂಗಾಂಶದಿಂದ ಉಂಟಾಗಿದೆ? ನೋಡಿ, ತೆಂಗಿನಕಾಯಿಯ ಸಿಪ್ಪೆ ಯಾವ ಅಂಗಾಂಶದಿಂದ ಉಂಟಾಗಿದೆ ಅಂದ್ರೆ ದಟ್ ಇಸ್ ಸ್ಕ್ಲಿರೆಂಕೈಮಾ. ಯಾವುದು? ಸ್ಕ್ಲಿರೆಂಕೈಮಾ ಅಂಗಾಂಶದಿಂದ ಉಂಟಾಗಿದೆ. ಫ್ಲೋಯಂನ ಘಟಕಗಳು ಯಾವುವು? ನೋಡಿ, ಫ್ಲೋಯಂನ ಘಟಕಗಳು ಅಂತ ಹೇಳಿದಾಗ ನೀವು ಫ್ಲೋಯಮ್ ಮತ್ತೆ ಝೈಲಮ್ ಎರಡರದ್ದು ಘಟಕಗಳು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಅದರಲ್ಲೂ 4 ಘಟಕಗಳು ಬರುತ್ತೆ, ಇದ್ರಲ್ಲೂ 4 ಘಟಕಗಳು ಬರುತ್ತೆ. ಫ್ಲೋಯಮ್ ಅಂತ ಹೇಳಿದಾಗ ಫ್ಲೋಯಂ ನಾರು, ಫ್ಲೋಯಂ ಪೇರೆಂಕೈಮಾ. ಅದೇ ತರ ಝೈಲಮ್ ಅಂತ ಹೇಳಿದಾಗ ಝೈಲಂ ನಾರು, ಝೈಲಂ ಪೇರೆಂಕೈಮಾ ಇರುತ್ತೆ. ಏನ್ ಎಕ್ಸ್ಟ್ರಾ ಏನ್ 2 ಇರ್ತಾವಲ್ಲ ಅವನ್ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅಂದ್ರೆ ಫ್ಲೋಯಂ ಅಲ್ಲಿ ಬರೋದು ಜರಡಿ ನಾಳಗಳು ಜೊತೆಗೆ ಸಂಗಾತಿ ಕೋಶಗಳು. ಓಕೆ, ಮತ್ತೆ ಮುಂದೆ ಬರುತ್ತೆ, ಇದನ್ನ ನೋಡ್ತೀರಾ ಝೈಲಮ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ. ಓಕೆ, ಅದೇ ತರ ಝೈಲಮ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಟ್ರಾಕಿಡ್ಗಳು ಮತ್ತೆ ಟ್ರಾಕಿಡ್ಗಳು ಮತ್ತೆ ನಾಳಗಳು ಅಂತ ಹೇಳ್ತೀವಿ. ಓಕೆ, ಟ್ರಾಕಿಡ್ಗಳು, ನಾಳಗಳು. ಅಂದ್ರೆ ಇವೆರಡು ಝೈಲಮ್ ಅಲ್ಲಿ ಇರುತ್ತೆ. ಓಕೆ, ಇನ್ನು ಫ್ಲೋಯಂ ಅಲ್ಲಿ ಜರಡಿ, ನೋಡಿ ಫ್ಲೋಯಂ ಅಲ್ಲಿ ಜರಡಿ ನಾಳಗಳು ಇದೆ, ಝೈಲಮ್ ಅಲ್ಲಿ ನಾಳಗಳು ಇರುತ್ತೆ. ಇದರಲ್ಲಿ ಸಂಗಾತಿ ಕೋಶಗಳಿದ್ರೆ ಇದರಲ್ಲಿ ಟ್ರಾಕಿಡ್ಗಳು ಇರ್ತವೆ. ಇಲ್ಲಿ ಫ್ಲೋಯಂ ನಾರುಗಳಿರುತ್ತೆ, ಇಲ್ಲಿ ಝೈಲಮ್ ನಾರುಗಳು ಇರುತ್ತೆ, ಇಲ್ಲಿ ಫ್ಲೋಯಂ ಪೇರೆಂಕೈಮಾ ಇರುತ್ತೆ, ಇಲ್ಲಿ ಝೈಲಮ್ ಪೇರೆಂಕೈಮಾ ಇರುತ್ತೆ. ಓಕೆ, ನೆಕ್ಸ್ಟ್ ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ. ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ ಅಂತ ಇದೆ. ಅಂಗಾಂಶ ಅನ್ನುವಂತ ಪದವನ್ನ ನಾವು ಏನು, ವಾಟ್ ಡಸ್ ಇಟ್ ಮೀನ್ ಅಂತ ಹೇಳ್ಬೇಕು. ನೋಡಿ, ಒಂದೇ ರೀತಿಯ ರಚನೆ ಉಳ್ಳ ಮತ್ತು ಒಂದೇ ರೀತಿಯ ಕಾರ್ಯವನ್ನ ನಿರ್ವಹಿಸುವಂತಹ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರೀತಾರೆ. ಅಂಗಾಂಶ ಅಂದ್ರೆ ಏನು? ಒಂದೇ ರೀತಿ ರಚನೆ. ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿ ಟಿಶ್ಯೂ. ಓಕೆ, ಕಿಡ್ನಿ ಅದ್ರ ಕೆಲಸ ಏನು? ಹಾರ್ಟ್ ಅದ್ರ ಕೆಲಸ ಏನು? ಓಕೆ, ಈ ತರ ಒಂದೇ ರೀತಿಯ ಕಾರ್ಯವನ್ನ ನಿರ್ವಹಿಸುವಂತಹ ಜೀವಕೋಶಗಳ ಗುಂಪಿಗೆ ನಾವೇನಂತ ಕರಿತೀವಿ? ಅಂಗಾಂಶ ಅಂತ ಕರಿತೀವಿ. ಎಷ್ಟು ವಿಧದ ಘಟಕಗಳು ಕೂಡಿ ಝೈಲಮ್ ಅಂಗಾಂಶಗಳನ್ನ ರೂಪಿಸುತ್ತೆ? ಅಳಿಯ ಅಲ್ಲ ಮಗಳ ಗಂಡ. ನೋಡಿ, ಎಷ್ಟು ವಿಧ ಅಂತ ಕೇಳೋ ಬದಲು ಇಲ್ಲಿ ಏನ್ ಕೇಳಿದರೆ ಎಷ್ಟು ವಿವಿಧ ಘಟಕಗಳು ಕೂಡಿ ಝೈಲಮ್ ಅಂಗಾಂಶವನ್ನ ರೂಪಿಸುತ್ತೆ ಅಂತ ಕೇಳಿದರೆ ಅಷ್ಟೇ. ಇದ್ರಲ್ಲೂ ಕೂಡ 4 ವಿಧ. ಇವುಗಳೆಲ್ಲ ಸೇರ್ಕೊಂಡು ಝೈಲಮ್ ಅಂಗಾಂಶವನ್ನ ರೂಪಿಸುತ್ತೆ. ಅವುಗಳು ಅಂತ ಹೇಳಿದ್ರೆ ನಾಳಗಳು, ಟ್ರೇಕಿಡ್ಗಳು, ಝೈಲಮ್ ಪೇರೆಂಕೈಮಾ, ಝೈಲಮ್ ನಾರುಗಳು. ಕ್ಲಿಯರ್? ಎಸ್. 3ನೇ ಪ್ರಶ್ನೆ, ಸಸ್ಯಗಳಲ್ಲಿನ ಸರಳ ಶಾಶ್ವತ ಅಂಗಾಂಶ ಮೀನ್ಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್. ಓಕೆ, ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಗಿಂತ ಅಂದ್ರೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಟಿಶ್ಯೂಸ್ ಅಂತ ಬಂದಾಗ ಇದರಲ್ಲಿ ಸಿಂಪಲ್ ಟಿಶ್ಯೂಸ್ ಮತ್ತೆ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಂತ 2 ಟೈಪ್ಸ್ ಬರುತ್ತೆ. ಅಂದ್ರೇನು? ಸರಳ ಶಾಶ್ವತ ಅಂದ್ರೆ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಏನಾಗುತ್ತೆ? ಸರಳ ಶಾಶ್ವತ ಅಂದ್ರೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಜೊತೆಗೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಬರುತ್ತೆ. ಓಕೆ, ಸೊ ಅಲ್ಲೇನಾಗುತ್ತೆ? ಹಾಗಾದ್ರೆ ಕಾಂಪ್ಲೆಕ್ಸ್ ಟಿಶ್ಯೂ ಅಲ್ಲಿ ಅಂದ್ರೆ
ಪರ್ಮನೆಂಟ್ ಟಿಶ್ಯೂ ಅಲ್ಲಿ ಅಂದ್ರೆ ಶಾಶ್ವತ ಅಂಗಾಂಶಗಳಲ್ಲಿ ಎರಡು ತರ ಆಗಿರುವಂತಹ ಸರಳ ಶಾಶ್ವತ ಅಂಗಾಂಶ ಮತ್ತೆ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಎರಡು ಒಂದಕ್ಕೊಂದು ಹೇಗೆ ಭಿನ್ನ ಆಗಿದೆ ಅಂತ ಕೇಳಿದ್ದಾರೆ. ನೋಡಿ, ಸರಳ ಶಾಶ್ವತ ಅಂಗಾಂಶಗಳೆಲ್ಲವೂ ಕೂಡ ಪರಸ್ಪರ ಒಂದೇ ರೀತಿ ಕಾಣುವಂತಹ ಒಂದು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಯಾವುದು ಸರಳ ಶಾಶ್ವತ ಅಂಗಾಂಶಗಳು ಅಂದ್ರೇನು? ಒಂದೇ ರೀತಿ ಕಾಣುವಂತಹ ಒಂದು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಓಕೆ, ಇನ್ನು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಹೇಳಿದಾಗ ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದ ಇದಾಗಿರುತ್ತೆ. ಅದರಲ್ಲಿ ಓನ್ಲಿ ಒನ್ ಟೈಪ್ ಆಫ್ ಸೆಲ್ಸ್ ಇಂದ ಅದಾಗಿರುತ್ತೆ. ಒಂದು ವಿಧದ ಜೀವಕೋಶಗಳಿಂದ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮಾಡಲ್ಪಟ್ಟಿದ್ರೆ, ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಏನಾಗುತ್ತೆ, ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದ ಇದು ಆಗಿರುತ್ತೆ. ಈ ಎಲ್ಲಾ ಜೀವಕೋಶಗಳು ಕೂಡ ಸಮನ್ವಯ ಸಾಧಿಸಿ ಒಂದು ಸಾಮಾನ್ಯ ಕಾರ್ಯವನ್ನ ನಿರ್ವಹಿಸುತ್ತೆ. ಓಕೆ, ಇನ್ನು ಪೇರೆಂಕೈಮ, ಕೊಲ್ಲಂಕೈಮ ಮತ್ತು ಸ್ಕ್ಲೆರೆಂಕೈಮ ಇವುಗಳ ಅಂಗಾಂಶಗಳು ಏನಿದಾವೆ, ಈ ಒಂದು ಅಂಗಾಂಶಗಳು ಇವುಗಳ ನಡುವಿನ ವ್ಯತ್ಯಾಸಗಳನ್ನ ಅವುಗಳ ಕೋಶಭಿತ್ತಿಯ ಆಧಾರದ ಮೇಲೆ ಪಟ್ಟಿ ಮಾಡಿ ಅಂತ ಇದೆ. ನೋಡಿ, ಇವಾಗ ಪೇರೆಂಕೈಮ, ಕೊಲ್ಲಂಕೈಮ, ಸ್ಕ್ಲೆರೆಂಕೈಮ. ಪೇರೆಂಕೈಮ ಅಂತ ಹೇಳಿದಾಗ ಇಲ್ಲಿ ತೆಳುವಾದ ಕೋಶಭಿತ್ತಿ ಇರುತ್ತೆ. ಪೇರೆಂಕೈಮ ಏನನ್ನ ಒಳಗೊಂಡಿರುತ್ತೆ? ತೆಳುವಾದ ಕೋಶಭಿತ್ತಿಯನ್ನ ಒಳಗೊಂಡಿರುತ್ತೆ. ಆದ್ರೆ ಕೊಲ್ಲಂಕೈಮ ಏನಿರುತ್ತೆ, ಜೀವಕೋಶಗಳು ಇಲ್ಲಿ ಪರಸ್ಪರ ಸೇರುವಂತಹ ಮೂಲೆಗಳಲ್ಲಿ ಅನಿಯಮಿತವಾಗಿ ಇಲ್ಲಿ ದಪ್ಪವಾಗಿರುತ್ತೆ. ಇನ್ನು ಸ್ಕ್ಲೆರೆಂಕೈಮ ಅಂತ ಬಂದಾಗ ಕೋಶಭಿತ್ತಿ ಏನಿರುತ್ತೆ, ಲಿಗ್ನಿನ್ ಅನ್ನುವಂತಹ ವಸ್ತುವಿನಿಂದ ಇದಾಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವೊಂದ್ಸತಿ ಬಹಳ ಸಲಿ ಇದನ್ನ ಕೇಳಿದ್ದಾರೆ. ಓಕೆ, ಅಂದ್ರೆ ಸ್ಕ್ಲೆರೆಂಕೈಮದಲ್ಲಿ ಇರುವಂತಹ ಕೋಶಭಿತ್ತಿ ಯಾವ ಒಂದು ವಸ್ತುವಿನಿಂದ ಆಗಿದೆ ಅಂತ ಕೇಳ್ತಾರೆ. ದಟ್ ಇಸ್ ಲಿಗ್ನಿನ್. ಇನ್ನು ಪೇರೆಂಕೈಮ ಅಂಗಾಂಶದ ಜೀವಕೋಶಗಳು ಏನಿರ್ತಾವೆ, ಸಾಮಾನ್ಯವಾಗಿ ಸಡಿಲವಾದ ಜೋಡಣೆಯನ್ನ ಒಳಗೊಂಡಿರ್ತವೆ. ಪೇರೆಂಕೈಮದಲ್ಲಿ ನೋಡಿ, ಸರಳವಾದ ಜೋಡಣೆಯನ್ನ ಒಳಗೊಂಡಿರ್ತವೆ. ಓಕೆ, ಜೊತೆಗೆ ಕೋಶಗಳ ನಡುವೆ ದೊಡ್ಡ ಖಾಲಿ ಜಾಗಗಳು ಕಂಡು ಬರುತ್ತೆ. ಓಕೆ, ಈ ರೀತಿ ಖಾಲಿ ಜಾಗಗಳು ಕಂಡು ಬರುತ್ತೆ. ಇನ್ನು ಅಂತರ್ಕೋಶೀಯ ಅವಕಾಶಗಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಇನ್ ಕೊಲ್ಲಂಕೈಮ. ಇನ್ನು ಕೋಶಭಿತ್ತಿಯು ದಪ್ಪವಾಗಿರೋದ್ರಿಂದ ಸ್ಕ್ಲೆರೆಂಕೈಮದಲ್ಲಿ ಜೀವಕೋಶದೊಳಗೆ ಕೋಶೀಯ ಅವಕಾಶಗಳು ಇಲ್ಲಿ ಇರೋದಿಲ್ಲ. ಯಾವ್ದ್ರಲ್ಲಿ? ಸ್ಕ್ಲೆರೆಂಕೈಮದಲ್ಲಿ. ನೆಕ್ಸ್ಟ್, ಪತ್ರರಂಧ್ರಗಳ ಕಾರ್ಯವೇನು? ವಾತಾವರಣದಿಂದ ಅನಿಲಗಳ ವಿನಿಮಯ ಪ್ರಕ್ರಿಯೆಗೆ ಪತ್ರರಂಧ್ರಗಳ ಅಗತ್ಯ ಇದೆ. ನೋಡಿ, ವಾತಾವರಣದಲ್ಲಿ ಇರುವಂತಹ ಅನಿಲಗಳ ವಿನಿಮಯ ಪ್ರಕ್ರಿಯೆಗೆ ನಮ್ಗೆ ಏನ್ ಬೇಕು? ಸಸ್ಯಗಳಿಗೆ ಏನ್ ಬೇಕು? ಪತ್ರರಂಧ್ರಗಳು ಬೇಕು. ಹಾಗಾಗಿ ಇಲ್ಲಿ ಬಾಷ್ಪ ವಿಸರ್ಜನೆ ಅನ್ನುವಂಥದ್ದು ಏನಿದೆ, ವಾಟ್ ಇಸ್ ಬಾಷ್ಪ ವಿಸರ್ಜನೆ ಮೀನ್ಸ್ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ನೀರಾವಿಯ ರೂಪದಲ್ಲಿ ಸಸ್ಯ ದೇಹದಿಂದ ನೀರಿನ ನಷ್ಟವಾಗೋದು. ನೀರಾವಿಯ ರೂಪದಲ್ಲಿ, ಓಕೆ, ಸಸ್ಯ ದೇಹದಿಂದ ನೀರಿನ ನಷ್ಟವಾಗೋದನ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಇದು ಕೂಡ ಪತ್ರರಂಧ್ರಗಳ ಮೂಲಕವೇ ಆಗೋದ್ರಿಂದ ಇದು ಪತ್ರರಂಧ್ರಗಳ ಕಾರ್ಯ ಅಂತ ಹೇಳ್ಬೋದು. ಸೊ ದೆರ್ ಆರ್ ಟೂ ಫಂಕ್ಷನ್ಸ್. ಯಾವುದು? ವಾತಾವರಣದಿಂದ ಅನಿಲಗಳ ವಿನಿಮಯ ಪ್ರಕ್ರಿಯೆಗೆ ಪತ್ರರಂಧ್ರಗಳ ಅಗತ್ಯ, ಜೊತೆಗೆ ಬಾಷ್ಪ ವಿಸರ್ಜನೆ ಕೂಡ ಪತ್ರರಂಧ್ರಗಳ ಮೂಲಕವೇ ಆಗುವಂತದ್ದು. ಓಕೆ, 3 ವಿಧದ ಸ್ನಾಯುತಂತುಗಳ ನಡುವಿನ ವ್ಯತ್ಯಾಸಗಳನ್ನ ಚಿತ್ರದ ಮೂಲಕ ತೋರಿಸಿ ಅಂತ ಕೇಳಿದರೆ, ಇಲ್ಲಿ ಆಲ್ರೆಡಿ ಚಿತ್ರ ಇದೆ. 3 ವಿಧದ ಸ್ನಾಯುತಂತುಗಳು. ಹಾಗಾದ್ರೆ ಇದು ಪಟ್ಟೆ ಸಹಿತ ಸ್ನಾಯು, ಇದು ಮೃದು ಸ್ನಾಯು, ಇದು ಹೃದಯ ಸ್ನಾಯು. ಓಕೆ, ನೋಡಿ, ಸ್ನಾಯುನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನಾಯು ಏನಿದೆ ಅದನ್ನು ಚಿತ್ರದಲ್ಲಿ ತೋರಿಸಿರುವಂತದ್ದು. ಇದು ಪಟ್ಟೆ ಸಹಿತ ಸ್ನಾಯು, ಇದು ಸ್ಮೂತ್ ಮಸಲ್ಸ್ ಅಂತ ಹೇಳ್ತೀವಿ, ಇದು ಕಾರ್ಡಿಯಾಕ್ ಮಸಲ್. ಓಕೆ, ಕೆಲವೊಂದ್ಸತಿ 2023 ಅನ್ಸುತ್ತೆ ಪಿಕ್ಚರ್ ಕೊಟ್ಬಿಟ್ಟು ಈ ರೀತಿ ಒಂದು ಪಿಕ್ಚರ್ ಅನ್ನ ಕೊಟ್ಬಿಟ್ಟು ಇದು ವಿಚ್ ಟೈಪ್ ಆಫ್ ಅಂತ ಕೇಳಿದ್ರು. ಅಂದ್ರೆ ಯಾವ ಟೈಪ್ ನ ಒಂದು ಸ್ನಾಯು ಇದು ಅಂತ ಹೇಳಿ ಇದನ್ನ ಕಂಡು ಹಿಡಿ ಅಂದ್ರೆ 4 ಆಪ್ಷನ್ಸ್ ಕೊಟ್ಟು ಇದ್ರಲ್ಲಿ ಯಾವುದು ಅಂತ ಹೇಳಿ ಕೇಳ್ತಾರೆ. ಓಕೆ, ಇದರಲ್ಲಿ ಒಂದು ಬಂದಿತ್ತು ಕ್ವೆಶನ್. ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯ ಏನು? ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯ ಅಂತ ಹೇಳಿದ್ರೆ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗಳನ್ನ ಜೀವಮಾನವಿಡೀ ತೋರುವಂತದ್ದು ಇದರ ಕಾರ್ಯ. ಓಕೆ, ಇನ್ನು ಪಟ್ಟೆ ಸಹಿತ ಸ್ನಾಯುಗಳು, ಪಟ್ಟೆ ರಹಿತ ಸ್ನಾಯುಗಳು ಮತ್ತು ಹೃದಯ ಸ್ನಾಯುಗಳು, ಇವುಗಳ ನಡುವಿನ ವ್ಯತ್ಯಾಸಗಳನ್ನ ಅವುಗಳ ರಚನೆ ಮತ್ತು ತಮ್ಮ ದೇಹದಲ್ಲಿ ಅವುಗಳ ಸ್ಥಾನವನ್ನು ಆಧರಿಸಿ ಬರೆಯಿರಿ ಅಂತ ಇದೆ. ನೋಡಿ, ಪಟ್ಟೆ ಸಹಿತ ಸ್ನಾಯು, ಪಟ್ಟೆ ರಹಿತ ಸ್ನಾಯು, ಹೃದಯ ಸ್ನಾಯು. ಪಟ್ಟೆ ಸಹಿತ ಸ್ನಾಯುಗಳಲ್ಲಿ ತೆಳುವಾದ ಮತ್ತು ದಟ್ಟವಾದಂತ
ಪಟ್ಟೆಗಳು ಇರುತ್ತೆ, ಅದಕ್ಕೆ ಅದನ್ನ ಪಟ್ಟೆ ಸಹಿತ ಅಂತ ಕರಿತೀವಿ. ಪಟ್ಟೆ ಅಥವಾ ನಾವು ಅಡ್ಡಗೆರೆ ಅಂತ ಹೇಳಿ ಅನುಕ್ರಮವಾಗಿ ಕಂಡು ಬರುತ್ತೆ. ನೋಡಿ ಯಾವ ರೀತಿ ಈ ಅಡ್ಡಗೆರೆ ಏನಿರುತ್ತಲ್ವಾ, ಇದು ಹಾಗೆ ಈ ಅಡ್ಡಗೆರೆ ಏನಿರುತ್ತೆ ಕ್ರಮವಾಗಿ ಕಂಡು ಬರ್ತಾ ಇದೆ. ಯಾವ್ದ್ರಲ್ಲಿ? ಪಟ್ಟೆ ಸಹಿತ ಸ್ನಾಯುವಿನಲ್ಲಿ. ಓಕೆ, ಇನ್ನು ಪಟ್ಟೆ ಅಥವಾ ಪಟ್ಟೆ ರಹಿತ ಅಂತ ಹೇಳಿದ್ರೆ ಪಟ್ಟೆ ಅಥವಾ ಅಡ್ಡಗೆರೆಗಳು ಕಂಡು ಬರ್ದೇ ಇರೋದನ್ನ ನಾವು ಪಟ್ಟೆ ರಹಿತ ಸ್ನಾಯು ಅಂತ ಕರಿತೀವಿ. ಓಕೆ, ಇನ್ನು ಹೃದಯ ಸ್ನಾಯು ಅಂತ ಹೇಳಿದ್ರೆ ಪಟ್ಟೆಗಳು ಅಥವಾ ಅಡ್ಡಗೆರೆಗಳು ಇದರಲ್ಲಿ ಕಂಡು ಬರುತ್ತೆ. ಪಟ್ಟೆಗಳು ಅಥವಾ ಅಡ್ಡಗೆರೆಗಳು ಇದರಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಕೈ ಕಾಲುಗಳಲ್ಲಿನ ಐಚ್ಛಿಕ ಸ್ನಾಯುಗಳು ಪಟ್ಟೆ ಸಹಿತ ಸ್ನಾಯುಗಳಾಗಿರ್ತವೆ. ಕೆಲವೊಂದ್ಸತಿ ಕ್ವೆಶನ್ಸ್ ಹೆಂಗ್ ಬರುತ್ತೆ ಅಂದ್ರೆ ಕೈ ಮತ್ತೆ ಕಾಲುಗಳಲ್ಲಿನ ಐಚ್ಛಿಕ ಸ್ನಾಯುಗಳಿಗೆ ಯಾವ ಒಂದು ಸ್ನಾಯು ರಿಲೇಟೆಡ್ ಆಗಿದೆ ಅಂತ ಕ್ವೆಶನ್ ಕೇಳ್ತಾರೆ. ಕೈ ಮತ್ತು ಕಾಲುಗಳಲ್ಲಿನ ಐಚ್ಛಿಕ ಸ್ನಾಯುಗಳಾಗಿವೆ ಯಾವುವು? ಪಟ್ಟೆ ಸಹಿತ ಸ್ನಾಯುಗಳು. ಇನ್ನು ಅನ್ನನಾಳ, ರಕ್ತನಾಳ, ಶ್ವಾಸಕೋಶಗಳಲ್ಲಿ ಕಂಡು ಬರುವಂತಹ ಅನೈಚ್ಛಿಕ ಸ್ನಾಯುಗಳು ಯಾವುದು ಅಂತ ಹೇಳಿದ್ರೆ ಅದು ಪಟ್ಟೆರಹಿತ ಸ್ನಾಯು. ಇನ್ನು ಹೃದಯ ಸ್ನಾಯು ಅಂತ ಹೇಳಿದಾಗ ಹೃದಯದಲ್ಲಿ ಮಾತ್ರ ಕಂಡು ಬರುವಂತಹ ಅನೈಚ್ಛಿಕ ಸ್ನಾಯುಗಳು ಇದಾಗಿದೆ. ಇನ್ನು ಪಟ್ಟೆ ಸಹಿತ ಸ್ನಾಯು ಜೀವಕೋಶಗಳು ನೀಳವಾಗಿ ಕೊಳವೆ ಆಕಾರದಲ್ಲಿ ಇರ್ತವೆ, ಜೊತೆಗೆ ಇವು ಯಾವುದೇ ಶಾಖೆಗಳನ್ನ ಒಳಗೊಂಡಿರಲ್ಲ. ಇನ್ನು ಸ್ನಾಯು ತಂತುಗಳು ಉದ್ದವಾಗಿದ್ದು ಚೂಪಾದ ತುದಿಯನ್ನ ಇವು ಒಳಗೊಂಡಿರ್ತವೆ. ಹೃದಯ ಸ್ನಾಯು ತಂತುಗಳು ಕೊಳವೆ ಆಕಾರದಲ್ಲಿ ಇರ್ತವೆ, ಶಾಖೆಗಳಾಗಿ ಒಡೆಯುತ್ತವೆ ಇದರಲ್ಲಿ ಹೃದಯ ಸ್ನಾಯುವಿನಲ್ಲಿ. ಇನ್ನು ಅನೇಕ ನ್ಯೂಕ್ಲಿಯಸ್ ಗಳನ್ನ ಪಟ್ಟೆ ಸಹಿತ ಸ್ನಾಯು ಒಳಗೊಂಡಿದ್ರೆ ಪಟ್ಟೆ ರಹಿತ ಸ್ನಾಯು ಒಂದೇ ಒಂದು ನ್ಯೂಕ್ಲಿಯಸ್ ಅನ್ನ ಒಳಗೊಂಡಿರುತ್ತೆ. ಈವನ್ ಹೃದಯ ಸ್ನಾಯು ಕೂಡ ಒಂದೇ ನ್ಯೂಕ್ಲಿಯಸ್ ಅನ್ನ ಒಳಗೊಂಡಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಪಟ್ಟೆ ರಹಿತ ಸ್ನಾಯು, ಹೃದಯ ಸ್ನಾಯು ಎರಡರಲ್ಲೂ ಕೂಡ ಒಂದೇ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಆದ್ರೆ ಅನೇಕ ನ್ಯೂಕ್ಲಿಯಸ್ ಗಳು ಕಂಡು ಬರುವಂತದ್ದು ದಟ್ ಈಸ್ ಇನ್ ಪಟ್ಟೆ ಸಹಿತ ಸ್ನಾಯುವಿನಲ್ಲಿ. ಓಕೆ, ಒಂದು ನರಕೋಶದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಅಂತ ಇದೆ ನೋಡಿ. ಇದನ್ನ ಡೆಂಡ್ರೈಟ್ ಅಂತ ಹೇಳ್ತೀವಿ, ಇದನ್ನ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಇದನ್ನ ದಿಸ್ ಇಸ್ ಕಾಲ್ಡ್ ಆಕ್ಸಾನ್ ಅಂಡ್ ಇದು ನರತುದಿ. ಓಕೆ, ಬಿಟ್ಟ ಸ್ಥಳವನ್ನ ಕೆಳಗಿನವುಗಳನ್ನ ಹೆಸರಿಸಿ ಅಂತ ಇದೆ. ನಮ್ಮ ಬಾಯಿಯ ಒಳಗೋಡೆಯನ್ನ ಆವರಿಸಿದಂತಹ ಅಂಗಾಂಶ, ನಮ್ಮ ಬಾಯಿ ಏನಿರುತ್ತೆ ಒಳಗಡೆ, ಆ ಒಳಗೋಡೆ ಏನಿರುತ್ತೆ ಅದನ್ನ ಆವರಿಸಿದಂತಹ ಅಂಗಾಂಶವನ್ನ ನಾವು ಅನುಲೇಪಕ ಅಂಗಾಂಶದಿಂದ ಅದಾಗಿರದೆ. ಮನುಷ್ಯರಲ್ಲಿ ಸ್ನಾಯುಗಳನ್ನ ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಯಾವುದು? ನೋಡಿ, ಮನುಷ್ಯರಲ್ಲಿ ಸ್ನಾಯುಗಳನ್ನ ಅಂದ್ರೆ ಸ್ನಾಯುಗಳನ್ನ ಮೂಳೆಗೆ, ಮಸಲ್ಸ್ ಅನ್ನ ಮೂಳೆಗೆ ಅಟ್ಯಾಚ್ ಆಗಿರ್ತೀಯಲ್ಲ ಅಂತ ಒಂದು ಅಂಗಾಂಶವನ್ನ ಏನಂತ ಕರಿತೀವಿ? ಅಂತ ಒಂದು ಟಿಶ್ಯೂಸ್ ಅನ್ನ ದಟ್ ಇಸ್ ಸ್ನಾಯು ರಜ್ಜು ಅಂತ ಹೇಳ್ತೀವಿ. ಇನ್ನು ಸಸ್ಯಗಳಲ್ಲಿ ಆಹಾರವನ್ನ ಸಾಗಿಸುವಂತ ಅಂಗಾಂಶ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಫ್ಲೋಯಂ. ಇನ್ನು ನಮ್ಮ ದೇಹದಲ್ಲಿ ಕೊಬ್ಬನ್ನ ಸಂಗ್ರಹಿಸುವಂತ ಅಂಗಾಂಶ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಅಡಿಪೋಸ್ ಅಂಗಾಂಶ. ದ್ರವ ಮಾತೃಕೆ ಹೊಂದಿರುವಂತ ಸಂಯೋಜಕ ಅಂಗಾಂಶ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ರಕ್ತ. ನೋಡಿ, ದ್ರವ ಮಾತೃಕೆ, ಇದು ದ್ರವ ಮಾತೃಕೆಯನ್ನ ಒಳಗೊಂಡಿರುತ್ತೆ. ಇನ್ನು ಮೆದುಳಿನಲ್ಲಿ ಕಂಡು ಬರುವಂತಹ ಅಂಗಾಂಶ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ನರ ಅಂಗಾಂಶ. ಓಕೆ, ಕೆಳಗಿನವುಗಳಲ್ಲಿ ಅಂಗಾಂಶದ ವಿಧವನ್ನ ಗುರುತಿಸಿ ಅಂತ ಇದೆ. ಚರ್ಮ, ನೋಡಿ ಚರ್ಮ, ಈ ರೀತಿ ಕೂಡ ಕ್ವಶನ್ಸ್ ಬರಬಹುದು. ಓಕೆ, ನೋಡ್ತಾ ಹೋಗಿ. ಅಂಗಾಂಶದ ವಿಧವನ್ನ ಗುರುತಿಸಿ ಅಂತ ಇದೆ. ಚರ್ಮ ಇದು ಅನುಲೇಪಕ ಅಂಗಾಂಶ. ಇನ್ನು ಮರದ ತೊಗಟೆ ಇದು ಎಪಿಡರ್ಮಿಸ್ ಅಂಗಾಂಶ. ಮೂಳೆ ಸಂಯೋಜಕ ಅಂಗಾಂಶ. ಮೂತ್ರನಾಳದ ಒಳಸ್ಥತಿ ಆವರಿಸಿದಂತ ಅಂಗಾಂಶ ಘನಾಕೃತಿ ಅನುಲೇಪಕ ಅಂಗಾಂಶ. ಇನ್ನು ನಾಳಕೂರ್ಚಗಳು ಸ್ಕ್ಲಿರೆಂಕೈಮ. ಓಕೆ, ಪೇರೆಂಕೈಮ ಅಂಗಾಂಶ ಕಂಡು ಬರುವಂತಹ ಭಾಗಗಳನ್ನ ಹೆಸರಿಸಿ ಅಂತ ಇದೆ. ನೋಡಿ, ಸಸ್ಯದ ಬೆಳವಣಿಗೆಗೆ ಅಥವಾ ಸಸ್ಯ ಬೆಳವಣಿಗೆ ಹೊಂದುವಂತಹ ಮೃದು ಭಾಗಗಳಾಗಿರುವಂತಹ ಕಾಂಡದ ತುದಿ, ಬೇರಿನ ತುದಿ, ಮೊಗ್ಗು, ಇವೆಲ್ಲವುಗಳಲ್ಲಿ ನಾವು ಪೇರೆಂಕೈಮ ಅಂಗಾಂಶವನ್ನ ನಾವು ಕಾಣಬಹುದು. ಸಸ್ಯದ ಬೆಳವಣಿಗೆ ಹೊಂದುವಂತಹ ಜಾಗ ಏನಿರುತ್ತೆ ಅದರಲ್ಲೂ ಮೃದು ಭಾಗಗಳೇನಿರ್ತವೆ, ಕಾಂಡದ ತುದಿ ಆಗಿರ್ಬೋದು, ಬೇರಿನ ತುದಿ ಆಗಿರ್ಬೋದು, ಮೊಗ್ಗು, ಇವುಗಳಲ್ಲೆಲ್ಲ ಪೇರೆಂಕೈಮ ಅಂಗಾಂಶ ಕಂಡು ಬರುತ್ತೆ. ಇನ್ನು ಸಸ್ಯಗಳಲ್ಲಿ ಎಪಿಡರ್ಮಿಸ್ ನ ಪಾತ್ರ ಏನು? ಎಪಿಡರ್ಮಿಸ್ ಏನೇನೆಲ್ಲಾ ಪಾತ್ರವನ್ನ ನಿರ್ವಹಿಸುತ್ತೆ ಸಸ್ಯಗಳಲ್ಲಿ ಅನ್ನುವಂಥದ್ದನ್ನ ನೋಡೋದಾದ್ರೆ ಇದು ಅತ್ಯಂತ ಹೊರಪದರದ ಜೀವಕೋಶಗಳನ್ನ ನಾವು ಎಪಿಡರ್ಮಿಸ್ ಅಂತ ಕರಿತೀವಿ. ಎಪಿಡರ್ಮಿಸ್ ಸಾಮಾನ್ಯವಾಗಿ ಒಂದೇ ಪದರದ ಜೀವಕೋಶಗಳಿಂದ ಇದು ಮಾಡಲ್ಪಟ್ಟಿರುತ್ತೆ. ಒಂದು ಸಸ್ಯದ ಸಂಪೂರ್ಣ ಹೊರಮೈಯನ್ನ ನಾವು ಎಪಿಡರ್ಮಿಸ್ ಅನ್ನುವಂತ ಈ ಹೊರ ಹೊದಿಕೆಯನ್ನ ಒಳಗೊಂಡಿರುತ್ತೆ. ಇದು ಸಸ್ಯದ ಎಲ್ಲಾ ಭಾಗಗಳನ್ನು ಕೂಡ ರಕ್ಷಿಸುತ್ತೆ, ಇದೇ ಅದ್ರ ಕೆಲಸ. ಜೊತೆಗೆ ಸಸ್ಯದ ಹೊರಭಾಗದಲ್ಲಿ ಕಂಡುಬರುವಂತಹ ಎಪಿಡರ್ಮಲ್ ಜೀವಕೋಶಗಳು ನೀರನ್ನು ಪ್ರತಿರೋಧಿಸುವ ಮೇಣದಂತಹ ಪದಾರ್ಥವನ್ನ ತಮ್ಮ ಹೊರ ಪದರದಲ್ಲಿ ಸ್ರವಿಸುತ್ತೆ. ಯಾವುದು? ಎಪಿಡರ್ಮಲ್. ಇದು ನೀರಿನ ನಷ್ಟದ ವಿರುದ್ಧ, ಜೊತೆಗೆ ಯಾಂತ್ರಿಕ ಆಘಾತಗಳಿಂದ, ಜೊತೆಗೆ ಪರೋಪಜೀವಿ ಶಿಲೀಂಧ್ರಗಳ ಆಕ್ರಮಣದಿಂದ ಇದು ರಕ್ಷಣೆಯನ್ನು ಒದಗಿಸುತ್ತೆ. ಯಾವುದು? ಎಪಿಡರ್ಮಿಸ್.
ಇನ್ನು ರಕ್ಷಣಾತ್ಮಕ ಕಾರ್ಯವನ್ನ ನಿರ್ವಹಿಸಬೇಕಿರುವುದರಿಂದ ಎಪಿಡರ್ಮಲ್ ಅಂಗಾಂಶವು ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದ ಉದ್ದನೆಯ ಪದರವನ್ನ ಸಸ್ಯದ ಹೊರಮೈನಲ್ಲಿ ಇದು ಉಂಟು ಮಾಡುತ್ತೆ. ಇನ್ನು ನೀರನ್ನ ಹೀರಿಕೊಳ್ಳುವಂತಹ ಕಾರ್ಯವೇ ಪ್ರಧಾನವಾಗಿರುವಂತಹ ಬೇರಿನ ಎಪಿಡರ್ಮಲ್ ಜೀವಕೋಶಗಳು ಸಾಮಾನ್ಯವಾಗಿ ಉದ್ದನೆಯ ಕೂದಲಿನಂತಹ ರಚನೆಗಳನ್ನ ಇದು ಒಳಗೊಂಡಿರುತ್ತೆ. ಇವು ನೀರನ್ನ ಹೀರುವಂತಹ ಮೇಲ್ಮೈ ಪ್ರದೇಶವನ್ನು ಬಹಳಷ್ಟು ಹೆಚ್ಚಿಸ್ತಾ ಹೋಗ್ತವೆ. ಜೊತೆಗೆ ಮರುಭೂಮಿ ಸಸ್ಯಗಳಲ್ಲಿ ಎಪಿಡರ್ಮಿಸ್ ನ ಹೊರಪದರವು ಕ್ಯೂಟಿನ್ ನಿಂದಾದಂತಹ ದಪ್ಪ ಮೇಣದಂತಹ ಪದರವನ್ನ ಒಳಗೊಂಡಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಬಹಳ ಸಲ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ನೋಡಿ. ಮರುಭೂಮಿ ಸಸ್ಯಗಳಲ್ಲಿ ಈಗ ಮಾಮೂಲಾಗಿ ಬಿಟ್ಬಿಡಿ, ಮರುಭೂಮಿ ಡೆಸರ್ಟ್ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಎಪಿಡರ್ಮಿಸ್ ನ ಹೊರಪದರ ಕ್ಯೂಟಿನ್ ನಿಂದ ಆಗಿರುತ್ತೆ. ಓಕೆ, ಕ್ಯೂಟಿನ್ ನಿಂದ ಆದಂತಹ ದಪ್ಪ ಮೇಣದಂತಹ ಪದರವನ್ನ ಇದು ಒಳಗೊಂಡಿರುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ಕೆಲವು ಮರುಭೂಮಿ ಸಸ್ಯಗಳಲ್ಲಿ ಎಪಿಡರ್ಮಿಸ್ ನ ಹೊರಪದರ ಏನಿರುತ್ತೆ ಕ್ಯೂಟಿನ್ ನಿಂದ ಆದಂತಹ ದಪ್ಪ ಮೇಣದಂತಹ ಪದರವನ್ನ ಇದು ಒಳಗೊಂಡಿರುತ್ತೆ. ಓಕೆ, ನೆಕ್ಸ್ಟ್, ತೊಗಟೆಯ ರಕ್ಷಣಾತ್ಮಕ ಅಂಗಾಂಶವನ್ನ ಹೇಗೆ ಕಾರ್ಯನಿರ್ವಹಿಸುತ್ತದೆ? ತೊಗಟೆ ಅನ್ನುವಂಥದ್ದು ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ತೊಗಟೆಯು ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತೆ ನೋಡಿ. ಸಸ್ಯಗಳು ಬೆಳೆದು ಪ್ರೌಢವಾಗುತ್ತಿದ್ದಂತೆ, ಅಂದ್ರೆ ಸಸ್ಯಗಳು ಬೆಳೆದು ಸ್ವಲ್ಪ ದೊಡ್ಡದಾಗ್ತಾ ಇದೆ ಅನ್ಬೇಕಾದ್ರೆ ಹೊರಗಡೆ ಅಂದ್ರೆ ವಾತಾವರಣದಲ್ಲಿ ಇರುವಂತ ರಕ್ಷಣಾತ್ಮಕ ಅಂಗಾಂಶ ಏನಿರುತ್ತೆ, ಹೊರಗಡೆ ಇರುವಂತ ಔಟ್ಸೈಡ್ ಏನಿರುತ್ತೆ ರಕ್ಷಣಾತ್ಮಕ ಅಂಗಾಂಶ ಕೆಲವು ಬದಲಾವಣೆಗೆ ಒಳಪಡುತ್ತೆ. ಓಕೆ, ಸಸ್ಯಗಳು ಬೆಳೆದು ಪ್ರೌಢವಾಗುತ್ತಿದ್ದಂತೆ, ಬೆಳೆದು ದೊಡ್ಡದಾಗ್ತಾ ಇದ್ದಂತೆ ಹೊರಗಿನ ರಕ್ಷಣಾತ್ಮಕ ಅಂಗಾಂಶ ಏನಿರುತ್ತೆ ಕೆಲವೊಂದು ಬದಲಾವಣೆಗೆ ಅದು ಒಳಪಡುತ್ತೆ. ದ್ವಿತೀಯ ವರ್ಧನ ಅಂಗಾಂಶದ ಒಂದು ಪಟ್ಟಿಯು ಕಾಂಡದ ಎಪಿಡರ್ಮಿಸ್ ಅಂಗಾಂಶವನ್ನ ಬದಲಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ. ದ್ವಿತೀಯ ವರ್ಧನ ಅಂಗಾಂಶ ಒಂದು ಪಟ್ಟಿಯು ಕಾಂಡದ ಎಪಿಡರ್ಮಿಸ್ ಅಂಗಾಂಶವನ್ನ ಬದಲಾಯಿಸುತ್ತೆ. ಸಸ್ಯದ ಹೊರಭಾಗದ ಜೀವಕೋಶಗಳು ಏನಿರ್ತವೆ ಈ ಪದರದಿಂದ ಉಂಟಾಗುತ್ತೆ. ಸೊ ಏನಂತ ಹೇಳ್ಬೋದು, ಸಸ್ಯದ ಹೊರಭಾಗದ ಜೀವಕೋಶಗಳು ಯಾವ ಪದರದಿಂದ ಉಂಟಾಗುತ್ತೆ? ಏನು ದ್ವಿತೀಯಕ ವರ್ಧನ ಅಂಗಾಂಶದಿಂದ ಒಂದು ಪಟ್ಟಿ ಕಾಂಡದ ಎಪಿಡರ್ಮಿಸ್ ಅಂಗಾಂಶವನ್ನ ಬದಲಿಸುತ್ತಲ್ವಾ, ಅದರಿಂದ ಉಂಟಾಗುತ್ತೆ. ಸೊ ಇದು ಹಲವಾರು ಪದರಗಳು ಉಳ್ಳಂತಹ ದಪ್ಪವಾದ ಮರದ ತೊಗಟೆಯನ್ನ ಉಂಟು ಮಾಡುತ್ತೆ. ಓಕೆ, ಸೊ ಈ ರೀತಿಯಾಗಿ ತೊಗಟೆ ಯಾವ ರೀತಿ ರಚನೆ ಆಗುತ್ತೆ ಅಂತ. ಇನ್ನು ತೊಗಟೆಯ ಜೀವಕೋಶಗಳು ಯಾವಾಗ್ಲೂ ಏನಾಗಿರುತ್ತವೆ, ಡೆಡ್ ಸೆಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿರ್ಜೀವವಾಗಿ ಇರ್ತವೆ. ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದಂತೆ ಒತ್ತಾಗಿ ಅದು ಜೋಡಣೆಗೊಂಡಿರುತ್ತೆ. ಸೊ ತೊಗಟೆಯ ಪದರದಲ್ಲಿ ಇದು ಕೂಡ ವೆರಿ 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 ಇಂಪಾರ್ಟೆಂಟ್. ಯಾವುದು ತೊಗಟೆ ಬಗ್ಗೆ ನೋಡ್ತಾ ಹೋದಾಗ ಯಾವ್ದು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಅಂದ್ರೆ, ಜೊತೆಗೆ MCQsಗೆ ಎಲ್ಲ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ, ತೊಗಟೆಯ ಪದರದಲ್ಲಿ ಸುಬರಿನ್ ಅನ್ನುವಂತ ರಾಸಾಯನಿಕ ಇರುತ್ತೆ. ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸದಂತೆ ತಡೆಯುತ್ತೆ. ಇದರಲ್ಲಿ ನೋಡಿ 3 ಕ್ವೆಶನ್ ಕೇಳ್ತಾರೆ. ಅಂದ್ರೆ 3 ಟೈಪ್ಸ್ ಆಫ್ ಕ್ವೆಶನ್ಸ್ ಅನ್ನ ಕೇಳ್ಬೋದು. ಒಂದು ಸುಬರಿನ್ ಎದ್ರಲ್ಲಿ ಇರುತ್ತೆ, ತೊಗಟೆ. ಓಕೆ, ಅದು ಒಂದು. ಇನ್ನು ತೊಗಟೆಯ ಪದರದಲ್ಲಿ ಏನಿರುತ್ತೆ, ಸುಬರಿನ್ ಇರುತ್ತೆ, ಅದು ರಾಸಾಯನಿಕ. ಆಯ್ತಾ, ಜೊತೆಗೆ ಅದ್ರ ಕೆಲಸ ಏನು ಅಂತ ಹೇಳಿ 3ನೇ ಪ್ರಶ್ನೆ ಕೇಳ್ತಾರೆ. ಇನ್ನು ಅದ್ರ ಕೆಲಸ ಯಾವ ತರ, ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಎರಡೂ ಕೂಡ ಪ್ರವೇಶ ಮಾಡದಂತೆ ಇದು ತಡೆಯುತ್ತೆ. ಅದರ ಕೆಲಸನೇ ಈ ಸುಬರಿನ್ನ ಕೆಲಸ. ಓಕೆ, ಸೊ ನೋಡಿ ಮತ್ತೊಮ್ಮೆ ನೋಡುತ್ತಾ ಹೋಗೋಣ. ತೊಗಟೆಯು ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಸಸ್ಯಗಳು ಬೆಳೆದು ದೊಡ್ಡವಾಗ್ತಾ ಇದ್ದಂಗೆ ಹೊರಗಡೆ ರಕ್ಷಣಾತ್ಮಕ ಅಂಗಾಂಶ ಕೆಲವೊಂದು ಬದಲಾವಣೆಗೆ ಒಳಪಡುತ್ತೆ. ಆಗ ದ್ವಿತೀಯಕ ವರ್ಧನ ಅಂಗಾಂಶದ ಒಂದು ಪಟ್ಟಿ ಏನಿರುತ್ತೆ ಕಾಂಡದ ಎಪಿಡರ್ಮಿಸ್ ಅಂಗಾಂಶವನ್ನ ಬದಲಾಯಿಸುತ್ತೆ. ಸೊ ಮೂಲವಾಗಿ ಪ್ರೈಮರಿ ಆಗಿ ಅದು ಯಾವ ಅಂಗಾಂಶವನ್ನ ಬದಲಾಯಿಸುತ್ತೆ ಅಂದ್ರೆ ಎಪಿಡರ್ಮಿಸ್. ಸೊ ಅವಾಗ ಸಸ್ಯದ ಹೊರಭಾಗದ ಜೀವಕೋಶಗಳು ಈ ಪದರದಿಂದ ಉಂಟಾಗುತ್ತೆ. ಇದು ಹಲವಾರು ಪದರಗಳುಳ್ಳಂತಹ ದಪ್ಪವಾದ ಮರದ ತೊಗಟೆಯನ್ನ ಇದು ಉಂಟು ಮಾಡ್ತಾ ಹೋಗುತ್ತೆ. ಸೊ ತೊಗಟೆಯ ಜೀವಕೋಶಗಳು ನಿರ್ಜೀವವಾಗಿ ಇರ್ತವೆ. ಯಾವುದೇ ಅಂತರ್ಕೋಶ ಅವಕಾಶಗಳು ಅದರೊಳಗಡೆ ಇರೋದಿಲ್ಲ. ತೊಗಟೆಯ ಪದರದಲ್ಲಿ ಸುಬರಿನ್ ಅನ್ನುವಂತಹ ಒಂದು ರಾಸಾಯನಿಕ ಕೂಡ ಇರುತ್ತೆ. ಇದು ಕಾಂಡದೊಳಗೆ ಗಾಳಿ ಜೊತೆಗೆ ನೀರು ಯಾವುದೂ ಕೂಡ ಪ್ರವೇಶ ಆಗದಂತೆ ಇದು ತಡೆಗಟ್ಟುತ್ತೆ. ಓಕೆ, ಈ ಕೋಷ್ಟಕವನ್ನ ಪೂರ್ಣಗೊಳಿಸಿ ಅಂತ ಇದೆ ನೋಡಿ. ಇದ್ರೊಳಗೆ ಏನು ಅಂದ್ರೆ ಪರ್ಮನೆಂಟ್ ಟಿಶ್ಯೂ ಅಂತ ಏನಿದೆ, ಆ ಪರ್ಮನೆಂಟ್ ಟಿಶ್ಯೂ ನಲ್ಲಿ 2 ಟೈಪ್ಸ್, ಒಂದು ಸರಳ ಶಾಶ್ವತ ಅಂಗಾಂಶ ಮತ್ತೆ ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶದಲ್ಲಿ ಅಗೇನ್ 3 ಟೈಪ್ಸ್, ದಟ್ ಇಸ್
ಪೇರೆಂಖೈಮ, ಕೋಲೆಂಖೈಮ ಅಂಡ್ ಸ್ಕ್ಲಿರೆಂಖೈಮ. ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ 2 ಟೈಪ್ಸ್, ಒಂದು ಝೈಲಮ್, ಇನ್ನೊಂದು ಫ್ಲೋಯಮ್. ಸೊ ಇವಿಷ್ಟು ಈ ಹೊತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ 9ನೇ ತರಗತಿಗೆ ಸಂಬಂಧಪಟ್ಟಂತೆ. ಓಕೆ, ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ತುಂಬಾ ಧನ್ಯವಾದಗಳು. ನಿಮ್ಮ ಯಾವುದೇ ಒಂದು ಇಂಥ ಟಾಪಿಕ್ ಬಗ್ಗೆ ನಮ್ಗೆ ಬೇಕು, ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಂತ ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್.